ನಡೆದಿರುವಂತಹ ಘಟನೆ ಅಮಾನವೀಯ ಘಟನೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗ್ತಿದೆ. ಈ ರೀತಿ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ನೋಡಿ, ಬಿಜಾಪುರದಲ್ಲಿ ಏನೋ ಒಂದು ಘಟನೆ ನಡೆದಿದೆ. ಈಗಾಗಲೇ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಲಕ್ಷ್ಮಣ ನಿಂಬರ್ಗಿ ಜೊತೆ ಮಾತನಾಡಿದ್ದೀನಿ. ಜಿಲ್ಲಾಧಿಕಾರಿಗಳು ಕೂಡ ಇಲ್ಲೇ ಇದ್ದಾರೆ. ಒಂದು ಮೀಟಿಂಗ್ಗೆ ಅವರು ಇಲ್ಲಿ ಬಂದಿದ್ದರು. ಅಲ್ಲಿ APMC ಲಿಮಿಟ್ಸ್ನಲ್ಲಿ ಅಲ್ಲಿ ಒಂದು ಬಾವಿಕಟ್ಟಿ ತಾಂಡ ಅಂತಿದೆ. ಅಲ್ಲಿ ಇಟ್ಟಂಗಿ ಬಟ್ಟೆಯಲ್ಲಿ ಕೆಮ್ಮು ರಾಠೋಡ್ ಅಂಥೇಳಿ ಲಂಬಾಣಿ ಈಸ್ SC ಆಲ್ಸೋ ಲಂಬಾಣಿ SC. ಅಲ್ಲಿ 3 ಜನ ಅವರು ಕೂಡ ಶೆಡ್ಯೂಲ್ ಕಾಸ್ಟ್ಗೆ ಸೇರಿದಂಥವ್ರು. ಅವ್ರ ಮೇಲೆ ಈ ರೀತಿ ಹಲ್ಲೆಯನ್ನು ಮಾಡಿದ್ದಾನೆ. SP ಅವರು ಭಾಳ ಒಂದು ಗಂಭೀರವಾಗಿ ಇದನ್ನು ತೆಗೆದುಕೊಂಡಿದ್ದಾರೆ. ಅವ್ರನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡಲಿಕ್ಕೆ ಒಂದು ಸಾಧನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಕೇಸನ್ನು ಬುಕ್ ಮಾಡಿದ್ದಾರೆ, 307 ಮಾಡಿದ್ದಾರೆ. ಆಮೇಲೆ ಬಾಂಡೆಡ್ ಲೇಬರ್ಸ್ ಆ್ಯಕ್ಟ್ನಲ್ಲಿ ಕೂಡ ಅವ್ರನ್ನ ಇದು ಮಾಡ್ತಾ ಇದ್ದಾರೆ. ಆಮೇಲೆ BNS 101 ಇದರಲ್ಲಿ 3 ಕೂಡ ಇದು ಮಾಡ್ತಾ ಇದ್ದಾರೆ. ಕಠಿಣವಾದಂಥ ಕ್ರಮವನ್ನು ಕೈತೀವಿ. ಅರೆಸ್ಟ್ ಮಾಡಿ ಅವರು ಕಾಂಪ್ರಮೈಸ್ ಮಾಡ್ಕೊಳ್ಳುವಂಥ ಒಂದು ಇದನ್ನು ಕೂಡ ಮಾಡ್ಕೋತಾ ಇದ್ರು. ಅವರು ಕಾಂಪ್ರಮೈಸ್ ಮಾಡುವಂಥ ಇದನ್ನು ಮಾಡ್ಕೋತಾ ಇದ್ರು. ನಾನು ನನ್ನ ಜೊತೆನೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆ ಶಿಕ್ಷೆಗೆ ಒಳಪಡಿಸ್ತೀವಿ. ಅದು ಬೇಡ, ಈಗ ದಿಸ್ ಇನ್ಸಿಡೆಂಟಿಗೆ ಬಿಟ್ಬಿಡಿ. ನಾನು ಯಾಕಂದ್ರೆ ಮೀಟಿಂಗ್ ಇದೆ ಇಲ್ಲಿ ಬೇರೆ. ಈಗ ಯಾರು ಮಾತಾಡಿದ್ದಾರೆ ಏನಂತೆ ಅವರು ಈಗ ಗಾಂಧೀಜಿಯವ್ರನ್ನ ಕೊಂದಂಥವ್ರಿಗೆ ಇವರು ಅದು ಮಾಡದಂಥವ್ರು. ಅಶೋಕ್ ಅವ್ರಿಗೆ ಹೇಳಿ ನಾಥೂರಾಮ್ ಗೋಡ್ಸೆ ಯಾರು? ನಾಥೂರಾಮ್ ಗೋಡ್ಸೆ ಯಾರಿಗೆ ಸಹ ಬಾಂಧವ್ಯ ಹೊಂದಿದ್ರು? ಮಹಾತ್ಮ ಗಾಂಧೀಜಿಯವ್ರನ್ನ ಕೊಂದವ್ರ ಜೊತೆ ಸಂಬಂಧ ಇಟ್ಕೊಂಡವರು, ಅವ್ರನ್ನ ಬಿಂಬಿಸಿ ಅವ್ರನ್ನ ರಾಷ್ಟ್ರೀಯ ನಾಯಕರು ಮಾಡ್ಲಿಕ್ಕೆ ಹೊಂಟಂಥವ್ರು BJP ಅವರು, ಅಶೋಕ್ ಅವರು. ಹೀಗಾಗಿ ನಮಗೆ ಮಾತಾಡುವಂಥ ಹಕ್ಕು ತನಿಸುವ್ರಿಗೆ ಏನಿದೆ? ಮೊದಲು ನೀವು ನೋಡ್ಕೊಳ್ಳಿ, ನೀವೇನೇನು ಮಾಡಿದ್ದೀರಿ. ನಾಥೂರಾಮ್ ಗೋಡ್ಸೆಯನ್ನು ವಿಜೃಂಭಿಸುವಂಥದ್ದು, ಅವನು ನೀವು ದೇವರಂತೇಳಿ ಪೂಜೆ ಮಾಡುವಂಥದ್ದು, ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಗುಂಡು ಕೊಂಡವನಿಗೆ ಇವತ್ತು ಇವ್ರು ಸಪೋರ್ಟ್ ಮಾಡುವಂಥ BJP, RSS, ಅಶೋಕ್ ಅವರು ನಮಗೆ ಬುದ್ಧಿವಾದ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಯಾವುದೂ ಗೊಂದಲ ಇಲ್ಲ. ನಾಳೆ ನಾವು ಕಾರ್ಯಕ್ರಮಕ್ಕೆ ಇವತ್ತೊಂದು ದಿವಸ ಎಲ್ಲರೂ ಕೂಡ ಆ ಕಡೆ ಲಕ್ಷ್ಯ ಇದೆ. ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು ಎಲ್ಲರೂ ಕೂಡ ನಾಳೆ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಎಲ್ಲರೂ ಕೂಡ ಇದು ಮಾಡ್ತಾ ಇದ್ದೀವಿ. ಅದು ಯಾವುದನ್ನು ಕೂಡ ಹೇಳ್ತೀನಿ ನೋಡಿ, ಒಂದು ಭಾಳ ಸ್ಪಷ್ಟವಾಗೈತೆ, ನಮ್ಮಲ್ಲಿ ಯಾವುದೇ ವಿಚಾರ ಯಾರ ಕೈಲಿನೂ ಕೂಡ ಇಲ್ಲ. ನಮ್ಮಲ್ಲಿ ಪಕ್ಷದ ವರಿಷ್ಠ ಏನದ ಹೈಕಮಾಂಡ್ ಇದೆ. AICC ಅಧ್ಯಕ್ಷರು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಯಾವುದೇ ಒಂದು ವಿಚಾರದಲ್ಲಿ ಅವರು ಅಂತಿಮ ನಿರ್ಣಯನ ಇವತ್ತೊಂದು ಹೊಸ ಕಾಲಕ್ಕೂ ತೆಗೆದುಕೋತಾರೆ. ನಮ್ಮ ಹತ್ರ ಯಾರ ಕಡೆನೂ ಯಾವುದೂ ಇಲ್ಲ. ಬೇರೆ ಪಕ್ಷದಿಂದ ಬರುವಂತ ಶಾಸಕರ ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಸಹಮತ ವ್ಯಕ್ತಪಡಿಸಿದ್ದಾರೆ. ನೋಡಿ, ಯಾಕೆಂದ್ರೆ ಯತ್ನಾಳ್ ಅವರು ಹೇಳಿದ್ರೆ 60 ಶಾಸಕರು ಬರ್ತಾ ಇದ್ದಾರೆ ಅಂತೇಳಿ. 6 ಜನ ಶಾಸಕರು ನಮ್ಮವ್ರು ಹೋಗೋಲ್ಲ. ನಾನು ಮತ್ತೆ ರಿಪೀಟ್ ಮಾಡುವಂಥ ಅವಶ್ಯಕತೆ ಇಲ್ಲ. BJPಯಿಂದ JDSನಿಂದ ಮಾತ್ರ ಸ್ವಯಂ ಇಚ್ಛೆಯಿಂದ ನಾವು ಆಪರೇಷನ್ ಹಸ್ತ ಮಾಡ್ತಾ ಇಲ್ಲ. ಆಪರೇಷನ್ ಕಮಲಕ್ಕೆ ವಿರೋಧ ಮಾಡಿದಂಥವ್ರು ನಾವು. ಈಗಾಗಲೇ ಕೆಲವರು BJP ಅವರು ಗುರುತಿಸ್ಕೊಂಡಿದ್ದಾರೆ, ನೀವು ನೋಡಿದ್ದೀರಿ. 3-4 ಜನ ಶಾಸಕರು, ಅದೇ ರೀತಿ JDSನ ಶಾಸಕರು ಅವರಿಂದ ನಮಗೆ ಬರ್ತಾ ಇದ್ದಾರೆ. ನಮ್ದು ಈಗಾಗಲೇ 138 ಇದೆ. ಅದ್ರ ಜೊತೆಗೆ 25 ಶಾಸಕರು ಬರ್ತಾರೆ ನಮ್ಮ ಕಡೆ ಸ್ವ ಇಚ್ಛೆಯಿಂದ. ಹೀಗಾಗಿ ಅವ್ರು ಹಗಲು ಕಾಣ್ತಾ ಇದ್ದಾರೆ ಸಹ BJP ಅವರು. ಹಿಂದೆ 17 ಜನ BJP ಬಂದಿದ್ರು, ಅದು ಮತ್ತೆ ಮರುಕಳಿಸಬಾರ್ದು, ಎಚ್ಚರಿಕೆಯಿಂದ ಇರಿ ಅಂತ ವಾದ ಮಾಡಿದ್ರು. ಯಾರು? ಅಶೋಕ್ ಅವರು. ಹಗಲು ಕಾಣೋದು ಬಿಟ್ಬಿಡಿ ಅಂತ ಹೇಳಿ ಅವ್ರಿಗೆ. ನಿಮ್ಮವ್ರು ಬರ್ತಾ ಇದ್ದಾರೆ, ನಿಮ್ಮ ಮನೆ ಮೊದಲು ಸುದ್ದಿ ಮಾಡ್ಕೊಳ್ಳಿ. 4 ಬಾಗಿಲಾಗಿದ್ದಾವೆ ಈಗ ನೋಡಿ. ಅಲ್ಲಿ ಯತ್ನಾಳ್ ಒಂದು ಕಡೆ, ನಿಮ್ಮ ವಿಜೇಂದ್ರ ಅವರು ಒಂದು ಕಡೆ, ಅಶೋಕ್ ಅವರು ಒಂದು ಕಡೆ. ಎಷ್ಟು ಗ್ರೂಪ್ ಅದಾವೆ ಗೊತ್ತಲ್ಲ? ಅಲ್ಲಿ 10 ಗ್ರೂಪ್ ಇದಾವೆ, 10 ಬಾಗಿಲುಗಳಿದಾವೆ. ಮೊದಲು ನಿಮ್ಮ 10 ಬಾಗಿಲ ತೊಗೊಂಡು 1 ಬಾಗಿಲ ಮಾಡ್ಕೊಳ್ಳಿ. ನಮಗೆ ಮೇಲೆ ಬುದ್ಧಿವಾದ ಹೇಳಕತ್ರಿ ಸೂಕ್ತ ಸಂದರ್ಭದಲ್ಲಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.